ಒಂದು 10-15 ನಿಮಿಷ ಹೊರಗಡೆ ನಿಂತಿದ್ದೆ. ಅಷ್ಟರೊಳಗೆ ನನ್ನ ಜೊತೆ ಬಂದಿದ್ದು ನನ್ನ ಸ್ನೇಹಿತರು ಬಂದಿದ್ರಲ್ಲ, ಅವ್ರನ್ನ ಕರೆದ್ರು. ಏಯ್ ಬರಪ್ಪ ಕೂತ್ಕೋ ಇಲ್ಲಿ ಅಂತ. ಅವನಿಗೆ ತಾಳ್ಮೆ ಇಲ್ಲ, ಬಿಡು ಅವನು ಹೋಗಲಿ, ಅವನಿಗೆ ತಾಳ್ಮೆ ಇಲ್ಲ, ಅವನು ಹೊರಗಡೆ ಇರಲಿ. ಅಲ್ಲ ಕಣೆ, ರೈಟ್ ಇರೋದು ನೋಡೋರು ಅಷ್ಟು, ಯಾಕೆ ಜಾಸ್ತಿ ತೊಗೊತೀಯಾ? ತಿನ್ನು, ಲಾಭ ತಿನ್ನು, ಎಷ್ಟು ಬೇಕು ಅಷ್ಟು ತಿನ್ನಬೇಕು, ಯಾಕೆ ಲಾಭ ತೊಗೊತೀಯಾ? ರೀ ಅವನಂದ ಅದಕ್ಕೆ, ನೋಡಿ ಸ್ವಾಮಿ ನಿಮಗೆ ಬೇಕಾದ ಹೇಳಿ, ನನ್ನ ರೈಟ್ ಇದು, ನಾನು ಬಂಡವಾಳ ಹಾಕಿರೋದು. ರಾತ್ರೆಲ್ಲ ನಿದ್ದೆ ಮಾಡಲಿಲ್ಲ. ಅಯ್ಯೋ ಇದೇನಿದು ಹಿಂಗೆ ಹೇಳ್ಬಿಟ್ರಲ್ಲ, ಇದೇನಿದು ಹಿಂಗೆ ಹೇಳ್ಬಿಟ್ರಲ್ಲ, ಇವ್ರಿಗೆ ಹೆಂಗೆ ಗೊತ್ತಾಯಿತು, ಇವ್ರಿಗೆ ಹೆಂಗೆ ಗೊತ್ತಾಯಿತು. ಮತ್ತೆ ಹೋದೆ, ಬಿಡಲಿಲ್ಲ ನಾನು. ಸ್ವಲ್ಪ ಗರ್ವ, ದುರಾಂಕಾರ. ಏನು ಗುರುಗಳು, ನಾವು ಬರೋದಕ್ಕೆ ಗುರುಗಳು, ನಾವಿರೋದಕ್ಕೆ ಗುರುಗಳು, ಈ ಥರ ಸ್ವಲ್ಪ ದುರಾಂಕಾರ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ ದಿವಸ. ನನಗೆ ಒಂದು 4 ಗಂಟೆ ತನಕ ನನಗೆ ಕರೀಲಿಲ್ಲ. ಬೆಳಗ್ಗೆ ಹೋಗಿದ್ದೆ ನಾನು, ಒಂದು 4 ಗಂಟೆ ತನಕ, ಸಂಜೆ 4 ಗಂಟೆ ತನಕ ನಾನು ಕೂತ್ಬಿಟ್ಟೆ. ಇವತ್ತು ಹೋಗೋದೇ ಬೇಡ, ಇವತ್ತು ಏನಾರು ಇರಲಿ, ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು, ತುಂಬ ಕಷ್ಟ ಆಗಿದೆ ನನಗೆ, ಹೊಟ್ಟೆ ಸೀತದೇನು ತಿಂದಿಲ್ಲ ನಾನು. ಬಂದರು, ಬಾಯಿಲಿ ಅಂದರು, ಬರೇ ಇಲ್ಲಿ ಅಯ್ಯ ಅಂತ ಮಾತಾಡ್ತೀನಿ, ಬರೇ ಇಲ್ಲಿ. ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬದುಕು ಸಾರ ಇದನರಿತು ಮಂದಿ ಹಿಂದ ನಾಯಿ ತಲೆ ಮ್ಯಾಲಿನ ಬುತ್ತಿ ಸಂಸಾರ ಬದುಕು ಸಾರ ಇದನರಿತು ಮಂದಿ ಹಿಂದ ಬಿದ್ದಾರ. ಉಸಿರು ನಿಂತ ಉಸಿರು ನಿಂತ ನಿನ್ನ ಹೆಸರು ಹೇಳಾಡಿ ಮಣ್ಣಾಡು ಚಟ ಒಳ್ಳು ಇರುವುದು 3 ದಿವಸ ಇರುಮುಡಿದಾಗಿ ஒரு மனதாகி குருவெனதேவென்றோ இருவினை தீர்க்கும் யமனையும் வெல்லும் திருவடியை காண வந்தோ பள்ளிக்கட்டு சபரிமலைக்கே கல்லும் முள்ளும் காலுக்கு மெத்தை சுவாமியே ஐயப்போ ஐயப்போ சுவாமியே ಮುಂತಾದ ಗಾಯನಗಳು ವೇದಿಕೆ ಮೇಲೆ ಬಂತು ಅಂದರೆ ಅದು ಹೈ ಪಿಚ್ನಲ್ಲಿ ಹಾಡ್ತಿದ್ದಾರೆ ಅಂದರೆ ಅಲ್ಲಿ ನಿಮಗೆ ಕಾಣಸಿಗುವುದು ಚಿಕ್ಕಮಗಳೂರಿನ ಅಪ್ಪಟ ಕಲಾವಿದ ಹಾಗೂ ಗಾಯಕ ಮಲ್ಲಿಗೆ ಸುಧೀರ್. ಈ ಹೆಸರೇ ಒಂದು ರೋಮಾಂಚನ. ಇವರು ಹಾಡ್ತಿದ್ದಾರೆ ಅಂದರೆ ರಸಿಕರಿಗೆ ಹಬ್ಬ. ಮೇಲೆ ಹಾಡಿದ ಹಾಡುಗಳೆಲ್ಲವೂ ಒನ್ಸ್ ಮೋರ್ ಇಲ್ಲದೆ ವೇದಿಕೆ ಇಳಿಯೋಕೆ ಬಿಡ್ತಿರಲಿಲ್ಲ ಕಲಾಭಿಮಾನಿಗಳು. ಅಷ್ಟು ಹುಚ್ಚು ಹಿಡಿಯುವ ಹಾಗೆ ಎದುರಿಗಿರುವವರನ್ನು ಮೋಹಗೊಳಿಸುತ್ತಿದ್ದರು. ಒಮ್ಮೊಮ್ಮೆ ಹಾಡುತ್ತಾ ತಾವು ಹಾಗೂ ಕೇಳುಗರನ್ನು ಗಾನ ಗಂಧರ್ವ ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದರು. ಇಂಥ ಅದ್ಭುತ ಗಾಯಕ ಜನಿಸಿದ್ದು ಚಿಕ್ಕಮಗಳೂರಿನ ಗಾಂಧಿನಗರ ಎಂಬ ಬಡಾವಣೆಯಲ್ಲಿ. ಬಾಲ್ಯವೆಲ್ಲವೂ ಕಳೆದದ್ದು ಚಿಕ್ಕಮಗಳೂರಿನಲ್ಲಿಯೇ. ತುಂಬ ಕಡು ಬಡತನ, ಒಂದು ಹೊತ್ತಿನ ಕೂಳಿಗೂ ಬವಣೆ ಪಡುವಂಥ ಪರಿಸ್ಥಿತಿ.
ಇವರ ತಾಯಿ ರತ್ನಮ್ಮನವರಿಗೆ ಉಮೇಶ, ಪ್ರಕಾಶ ಹಾಗೂ ಸುಧೀಶ್ ಎಂಬ 3 ಜನ ಮಕ್ಕಳು. ಕೊನೆಯವರೇ ಸುಧೀಶ್. ಇವರ ಮೂಲ ಕಸುಬು ಹೂವಿನ ವ್ಯಾಪಾರ. ಸುಧೀಶ್ ಪ್ರಪಂಚಕ್ಕೆ ಬರುವ ಮೊದಲೇ ತಂದೆಯನ್ನು ಕಳೆದುಕೊಂಡಿದ್ದರು. ಹಾಗಾಗಿ ಮಕ್ಕಳ ಭಾರವೆಲ್ಲವೂ ತಾಯಿಯ ಹೆಗಲಿಗೆ ಬಿದ್ದಿತು. 1 ಬಕೆಟ್ ಹೂ ಕಟ್ಟಿದರೆ 2 ರೂಪಾಯಿ ಕೊಡುತ್ತಿದ್ದರು ಅಂದಿನ ಕಾಲದಲ್ಲಿ. ದಿನದ ಸಂಪಾದನೆ ಅಷ್ಟೇ. ಅದರಲ್ಲೇ ತಾನು ಮತ್ತು 3 ಮಕ್ಕಳ ಬದುಕು ಸಾಗಬೇಕಿತ್ತು. ಇಂಥ ಕಡುಬಡತನದ ಬೇಗೆಯಲ್ಲಿಯೂ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವುದನ್ನು ರತ್ನಮ್ಮವರು ಮರೆಯಲಿಲ್ಲ. ಶ್ರೀ ಗೋವಿಂದ ಪಂಡಿತರೆನ್ನುವರು ರತ್ನಮ್ಮನವರಿಗೆ ನಿನ್ನ ಕೊನೆಯ ಮಗನ ಹೆಸರನ್ನು ಸುಧೀರ ಎಂದು ಕರೆಯಿರಿ ಅಂತ ಹೇಳಿದರು. ಅಂದಿನಿಂದ ಸುಧೀಶನ ಹೆಸರು ಸುಧೀರ್ ಎಂದಾಯಿತು. ಬೆಳಂಬೆಳಗ್ಗೆ ಹೂ ಕಟ್ಟಿ ರತ್ನಮ್ಮನವರು ಸುಧೀರ್ ಕೈಲಿ ಕೊಟ್ಟು ವ್ಯಾಪಾರ ಮಾಡಿಕೊಂಡು ಬಾ ಎಂದು ಕಳಿಸುತ್ತಿದ್ದರು. ಇಂಥ ಸುಧೀರ್ ಬಹಳ ಸಣ್ಣವಾಗ ಬಿದಿರಿನ ತಟ್ಟೆಯಲ್ಲಿ ಹೂವಿಟ್ಟುಕೊಂಡು ಮಲ್ಲಿಗೆ ಮಲ್ಲಿಗೆ ಅಂತ ಕೂಗಿಕೊಂಡು ಹೋಗ್ತಾ ಇದ್ದಾಗ ಹೂ ಬೇಕಿದ್ದವರು ಮಲ್ಲಿಗೆ ಬಾ ಅಂತ ಕರೀತಿದ್ರು. ಆಗ ಸುಧೀರ್ ನನ್ನ ಹೆಸರು ಸುಧೀರ್ ಅಂತ ಹೇಳಿದರು. ಇದನ್ನು ಕೇಳಿಸಿಕೊಂಡ ಒಬ್ಬ ಆಚಾರ್ಯರು ಮಾರನೇ ದಿನ ಈ ಹುಡುಗ ಮಲ್ಲಿಗೆ ಹೂ ತಂದಾಗ ಮಲ್ಲಿಗೆ ಸುಧೀರ ಬಾಯಿಲಿ ಅಂತ ಕರೆದರು. ಅದ್ಯಾವಾಗ ಹಾಗೆ ಕರೆದರು ಗೊತ್ತಿಲ್ಲ. ಅಂದಿನಿಂದ ಆ ವಠಾರದವರು, ಓಣಿಯವರು, ಗಲ್ಲಿಯವರು ಎಲ್ಲರೂ ಮಲ್ಲಿಗೆ ಸುಧೀರ ಅಂತಲೇ ಕರೆ ಹತ್ತಿದರು. ಹೀಗೆ ಸುಧೀರ ಮಲ್ಲಿಗೆ ಸುಧೀರ್ ಆದ ಕಾಲ. ಹೀಗೆ ಸಾಗುತ್ತಿರುವಾಗ ಶಾಲೆಯಲ್ಲಿ ಚುರುಕುಮತಿಯ ಸುಧೀರ್ ಬಹಳ ಚೇಷ್ಟೆ ಮಾಡುವನಾಗಿದ್ದರು. ಇದನ್ನು ಗಮನಿಸಿದ ಪುಟ್ಟಪ್ಪ ಮಾಸ್ತರರು ಇವನ ಈ ಚುರುಕುತನವನ್ನು ಯಾಕೆ ಒಳ್ಳೆಯದಕ್ಕೆ ಬಳಸಿಕೊಳ್ಳಬಾರದೆಂದುಕೊಂಡು ಸುಧೀರ್ಗೆ ಹಾಡುವ, ಬಣ್ಣ ಹಚ್ಚುವ ಕಲೆ, ನಾಟಕ ಹಲವಾರು ವಿಭಾಗಗಳಲ್ಲಿ ಕಲಿಸುತ್ತಾ ಸುಂದರ ಮೂರ್ತಿಯನ್ನಾಗಿ ಮಾಡಿದರು. ಸುಧೀರ್ಗೆ ಮೊಟ್ಟ ಮೊದಲ ಓಂಕಾರ ಬರೆಸಿದವರು ಗೌರಮ್ಮ ಎಂಬ ಟೀಚರ್. ಸುಧೀರ್ 6 ವರ್ಷದಿಂದ ಅಯ್ಯಪ್ಪ ಸ್ವಾಮಿಯ ಭಜನೆಗೆ ಹೋಗುತ್ತಿದ್ದರು. ಗೋವಿಂದಪ್ಪನವರು ಅಯ್ಯಪ್ಪ ಮಾಲೆ ಹಾಕಿದ್ದರಿಂದ ಸುಧೀರ್ನನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದರು. ಅವರು ಭಜನೆಯನ್ನು ಏರುದನಿಯಲ್ಲಿ ಸುಶ್ರಾವ್ಯವಾಗಿ ಹಾಡುತ್ತಿದ್ದರು. ಕೇಳುಗರು, ಭಕ್ತರು ಮಂತ್ರಮುಗ್ಧರಾಗುತ್ತಿದ್ದರು ಇವರ ಕಂಠಸಿರಿಗೆ. ಇವರಿಂದ ಪ್ರಭಾವಿತನಾದ ಸುಧೀರ್ ತಾನು ಹಾಡುತ್ತಾ ಹಾಡುತ್ತಾ ಏರುಧ್ವನಿಯ ಹಾಡುಗಳಿಗೆ ಕಂಠವು ಪೂರಕವಾಯಿತು. ಅಲ್ಲಿಂದ ಅಯ್ಯಪ್ಪ ಸ್ವಾಮಿಯ ಕೃಪೆಯಿಂದ ಕಳ್ಳಿ ಕಟ್ಟು ಶಬರಿಮಲೈ ಎಂಬ ಹಾಡು ಸುಧೀರ್ ಕಂಠದಲ್ಲಿ ಹೊರಹೊಮ್ಮಿ ಅದ್ಭುತ ಗಾಯಕ ಎಂಬ ಪ್ರಶಂಸೆಗೆ ಪಾತ್ರವಾಯಿತು. ನಂತರದಲ್ಲಿ ಸುಧೀರ್ ತಿರುಗಿ ನೋಡಲಿಲ್ಲ. ಹೂ ವ್ಯಾಪಾರ ಮಾಡುತ್ತಾ ಶಾಲೆಗೆ ಹೋಗುತ್ತಾ ಬರುತ್ತಾ ಈ ಹಾಡುವ ಕಲೆಯನ್ನು ಚೆನ್ನಾಗಿ ಬೈಗೂಡಿಸಿಕೊಂಡರು. ಒಂದು ದಿನ ಸಿ ಅಶ್ವಥ್ ಇರುವ ವೇದಿಕೆಯಲ್ಲಿ ಹಾಡಿ ಅವರಿಂದ ಶಹಬ್ಬಾಸ್ ಗಿರಿಯನ್ನು ಪಡೆದುಕೊಂಡರು. ನನಗಿಂತ ಚೆನ್ನಾಗಿ ಹಾಡ್ತಿರಲ್ರಿ ಎಂಬ ಮಾತು ಸಿ ಅಶ್ವಥ್ ರವರು ನುಡಿದಾಗ ಸುಧೀರ್ಗೆ ತನ್ನ ಬದುಕು ಸಾರ್ಥಕವೆನಿಸಿತು. ಅಂದಿನಿಂದ ಸಿ ಅಶ್ವಥ್ ರವರ ಕಾರ್ಯಕ್ರಮಗಳಲ್ಲಿ ತಾವೋ ಹಾಡುತ್ತಾ ಹಲವಾರು ಗಾಯಕರಿಂದ ವಿಧ ವಿಧವಾದ ಗಾಯನಗಳನ್ನು ಕಲಿಯುತ್ತಾ ಸಾಧನೆಗೈಯುತ್ತಾ ಹೊರಟರು. ಹೀಗೆ ಪುತ್ತೂರು ನರಸಿಂಹನಾಯಕ್ ಅವರಿಂದ ದಾಸರ ಪದಗಳು, ಯಶವಂತ ಹಳಿಬಂಡಿ ಅವರಿಂದ ಜನಪದ ಗೀತೆಗಳು, ಶಂಕರ್ ಶಾನ್ಭೋಗರವರಿಂದ ಭಕ್ತಿಗೀತೆ ಹಾಗೂ ಭಜನೆಗಳು, ಬಿ.ಕೆ. ಸುಮಿತ್ರಾ, ಇಂದು ವಿಶ್ವನಾಥ್ ಅವರಿಂದ ಭಾವಗೀತೆ, ಬಿ.ಜಯಶ್ರೀ, ಕಲ್ಪನಾ ನಾಗನಾಥ್ ಅವರಿಂದ ರಂಗಗೀತೆಗಳು, ಡಾಕ್ಟರ್ ರೋಹಿಣಿ ಮೋಹನ್ ಅವರಿಂದ ಕಗ್ಗ, ಅಪ್ಪಗೆರೆ ತಿಮ್ಮರಾಜು ಅವರಿಂದ ಮೂಲ ಜನಪದ ಗೀತೆಗಳು, ಹೀಗೆ ಹಲವರಿಂದ ಹಾಡುವ ಕಲೆಯನ್ನು ಕರಗತ ಮಾಡಿಕೊಂಡರು. ಅಂಬಯ್ಯ ನುಲಿಯವರ ವಚನಗಳಿಂದ ಪ್ರಭಾವಿತರಾಗಿ ವಚನಗಳನ್ನು ಹಾಡಲು ಪ್ರಾರಂಭಿಸಿದರು. ಇಷ್ಟೆಲ್ಲ ಸಾಧನೆ ಮಾಡುವ ಮೊದಲು ಹಲವಾರು ಬಾರಿ ಮಾನ ಅಪಮಾನಗಳನ್ನು ಅನುಭವಿಸಿದ್ದುಂಟು. ಒಮ್ಮೆ ವೇದಿಕೆಯಲ್ಲಿ ಕೆಳಗೆ ದಬ್ಬಿದ್ದೂ ಆಗಿದೆ. ಆಗ ಮನಸ್ಸಿಗೆ ಬಹಳ ನೋವಾದರೂ ತಡೆದುಕೊಂಡು ಅಂದೇ ನಿರ್ಧಾರ ಮಾಡಿಕೊಂಡರು. ಒಂದಲ್ಲ ಒಂದು ದಿನ ನಾನು ಇಂತಹದೇ ವೇದಿಕೆಯಲ್ಲಿ ಸಹಸ್ರಾರು ಜನರ ಎದುರಿಗೆ ಹಾಡಿ ಸಿಡ್ಲೆ ಚಪ್ಪಾಳೆ ಗಿಟ್ಟಿಸಿಕೊಳ್ಳಬೇಕೆಂದು.
ಅದ್ಯಾವ ಗಳಿಗೆಯಲ್ಲಿ ಸಂಕಲ್ಪ ಮಾಡಿದ್ದರೋ ಗೊತ್ತಿಲ್ಲ. ದೇವರು ಅಸ್ತು ಎಂದಿರಬೇಕು. ಒಂದು ಸಂದರ್ಭ ಅಂಥದ್ದೇ ಸ್ಟೇಜಿನಲ್ಲಿ ಯಾರು ಕೆಳಗೆ ತಳ್ಳಿದ್ದರೋ ಅದೇ ವೇದಿಕೆಯಲ್ಲಿ ಹಾಡಿ ಒನ್ಸ್ ಮೋರ್ ಅಂತ 4 ಬಾರಿ ಹಾಡುವ ಅವಕಾಶ ದೊರಕಿಸಿಕೊಂಡರು. ಅಂದಿನಿಂದ ಸ್ಟೇಜ್ ಕಾರ್ಯಕ್ರಮಗಳು ನಿರಂತರ ಹುಡುಕಿಕೊಂಡು ಬರಲು ಶುರುವಾಯಿತು. ಇವರ ಹೆಗ್ಗಳಿಕೆ ಏನೆಂದರೆ, ಶಬರಿಮಲೆಯಲ್ಲಿ ಪ್ರಸಿದ್ಧ ಗಾಯಕರಾದಂಥ ಕೆ ವೀರಮಣಿ, ಅವರ ಮಗ ವೀರಮಣಿ ರಾಜ, KJ ಯೇಸುದಾಸ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಮುಂತಾದ ಹಿರಿಯ ಸಂಗೀತ ವಿದ್ವಾಂಸರು ಹಾಡಿದಂತಹ ವೇದಿಕೆಯಲ್ಲಿ ಇವರಿಗೆ ಹಾಡಲು ಅವಕಾಶ ಸಿಕ್ಕಿದ್ದು. ಇದನ್ನು ಮಲ್ಲಿಗೆ ಸುಧೀರ್ ತುಂಬಾ ಭಾವುಕರಾಗಿ ಹೇಳಿದರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಮಲೆನಾಡು ಪ್ರಶಸ್ತಿ, ಇನ್ನೂ ಮುಂತಾದ ಪ್ರಶಸ್ತಿಗಳಿಗೆ ಭಾಜನರಾದವರು ಇವರು. ಇಂಥ ಮಲ್ಲಿಗೆ ಸುಧೀರ್ ಅವರು ತಮ್ಮ ಮನದಾಳದ ಮಾತನ್ನು ನಿಮ್ಮೊಂದಿಗೆ ಬಿಚ್ಚಿಟ್ಟಿದ್ದಾರೆ. ಅದೇನೆಂದು ಅವರಿಂದಲೇ ತಿಳಿಯೋಣ ಬನ್ನಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ವೆಂಕಟಾಚಲ ಅವಧೂತಾಯ ನಮಃ. ನಮಸ್ಕಾರ. ನನ್ನ ಹೆಸರು ಮಲ್ಲಿಗೆ ಸುಧೀರ್ ಅಂತೇಳಿ. ಮಲ್ಲಿಗೆ ಸುಧೀರ್ ಅಂತೇಳಿ ಈ ದೇಹನ ಗುರುತಿಸ್ತಾರೆ ಜನ. ನನ್ನ ಊರು ಚಿಕ್ಕಮಗಳೂರು. ಚಿಕ್ಕಮಗಳೂರ ವಾಸ. ಮಗ ಅಭಿಷೇಕ್, ನನ್ನ ಮಡದಿ ಶಾಂತಮ್ಮ. ಒಂದು 4 ತಿಂಗಳ ಹಿಂದೆ ಮುಕ್ತರಾದರು. ಅವರು ದೇಹ ಬಿಟ್ಟು ಪರಮಾತ್ಮನ ಒಳಗೆ ಹೋದರು. ವೃತ್ತಿಲಿ ನಾನು ಹೂವಿನ ವ್ಯಾಪಾರಿ. ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡ್ ಎದುರುಗಡೆ ನಮ್ಮದೊಂದು ಹೂವಿನ ಅಂಗಡಿ ಇಟ್ಕೊಂಡು ಹೂವಿನ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡ್ತಾಯಿದ್ದೀನಿ. ಪ್ರವೃತ್ತಿಲಿ ನಾನು ಗಾಯಕ, ಸುಗಮ ಸಂಗೀತ ಗಾಯಕ. ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ತತ್ವಗೀತೆಗಳು, ರಂಗಗೀತೆಗಳು, ಈ ರೀತಿ ಎಲ್ಲ ಪ್ರಕಾರದ ಭಾವಗೀತೆಗಳು, ಎಲ್ಲ ಪ್ರಕಾರದ ಗೀತೆಗಳನ್ನು ಹಾಡ್ತಕ್ಕಂಥ ಒಬ್ಬ ಗಾಯಕನಾಗಿ ನನ್ನನ್ನು ಎಲ್ಲ ಕಡೆ ಗುರುತಿಸಿದ್ದಾರೆ. ಈ ನಮ್ಮ ವೆಂಕಟಾಚಲ ಅವಧೂತರ ಬಗ್ಗೆ ಹೇಳಬೇಕು ಅಂದರೆ, ಸುಮಾರು ಒಂದು 30 ವರ್ಷಗಳ ಹಿಂದೆ, 3 ದಶಕಗಳ ಹಿಂದೆ ನನಗೊಬ್ಬರು ಯೋಗೀಶ್ ಅಂತೇಳಿ ನನ್ನ ಸ್ನೇಹಿತರಿದ್ದರು. ಸಾಯಿ ಮಂದಿರದಲ್ಲಿ ನಾನು ಭಜನ್ಸಿಗೆ ಹೋಗ್ಬೇಕಾದ್ರೆ ಅವರು ಪರಿಚಯ ಆದರು. ನೋಡಿ, ನನ್ನ ಈ ಆಧ್ಯಾತ್ಮ ಬೆಳೆದಿದ್ದು ಅಲ್ಲಿಂದ. ಸಾಯಿ ಮಂದಿರಕ್ಕೆ ಹೋಗ್ಬೇಕಾದ್ರೆ ಅವರ ಪರಿಚಯ ಆಯಿತು. ಅವರ ಪರಿಚಯ ಆದಮೇಲೆ ಹೀಗೆ ಒಂದು ದಿವಸ ಒಬ್ಬರು ಗುರುಗಳಿದ್ದಾರೆ ಸಕ್ರಾಪಟ್ಟಣದಲ್ಲಿ, ನೋಡ್ಕೊಂಬರೋಣ ಬನ್ನಿ ಅಂತ ಹೇಳಿ ಕರ್ಕೊಂಡೋದ್ರು. ಒಂದು ದಿವಸ ಅವ್ರ ಜೊತೆಲಿ ಹೋದೆ. ಸುಮಾರು ಜನ ಕೂತಿದ್ರು. ನಾನು ಅವ್ರ ಮನೆ ಆ ದೇವಸ್ಥಾನದ ರೋಡಲ್ಲಿ ಇತ್ತು, ಅಲ್ಲಿಗೆ ಹೋಗಿದ್ದೆ. ಅವ್ರ ಜೊತೆಯಲ್ಲಿ ಹೋದೆ, ಕೂತ್ಕೊಂಡೆ ಅವ್ರ ಮನೆ ಬಾಗಿಲಲ್ಲಿ. ಸುಮಾರು ಜನ ಇದ್ದರು, ಹೊರಗಡೆ ಕೂತಿದ್ವಿ. ಬೆಳಗ್ಗೆ ಸುಮಾರು ಒಂದು 9:30 10 ಗಂಟೆಗೆ ಹೋದ್ವಿ. 10 ಗಂಟೆಗೆ ಹೋದರೆ ಗುರುಗಳು ಸುಮಾರು ಒಂದು 2 ಗಂಟೆ ತನಕ ನಮ್ಮನ್ನು ಮಾತಾಡಿಸ್ಲೇ ಇಲ್ಲ. 2 ಗಂಟೆ ತನಕ ನಮ್ಮನ್ನು ಮಾತಾಡಿಸ್ಲಿಲ್ಲ. ಏನಪ್ಪ ಇದು, ಇಷ್ಟೊತ್ತು ಗಂಟೆ ಕೂತ್ಕೊಂಡ್ರು ಗುರುಗಳು, ನಮ್ಮನ್ನೇನು ಮಾತಾಡಿಸ್ತಾ ಇಲ್ಲ. ಯೋಗೀಶ್ ಅಣ್ಣ, ನನಗೆ ಟೈಮ್ ಆಗುತ್ತೆ, ನಾನು ಹೊರಡ್ತೀನಿ, ಹೋಗೋಣ ಅಂತ ಅಂದೆ. ಇಲ್ಲ ತಡೀರಿ, ಹೋಗೋಣ ಅಂತ ಹೇಳಿದ್ರು. 2:30 3 ಗಂಟೆ ಆಯಿತು. 3 ಗಂಟೆ ಆದರೂ ನಮ್ಮನ್ನು ಕರೀಲಿಲ್ಲ. ಆಮೇಲೆ ಏನು ಮಾಡೋದು, ಇರಲಿ ಅಂತೇಳಿ ನಾನು ಎದ್ದು ಮನೆಯಿಂದ ಸ್ವಲ್ಪ ಈಚೆಗೆ ಬಂದೆ. ಅವರು ನಮ್ಮ ಫ್ರೆಂಡು ಯೋಗೀಶ್ ಅಲ್ಲೇ ಕೂತಿದ್ರು. ನಾನು ಎದ್ದು ಬಂದು ಈಚೆಗೆ ಒಂದು 10-15 ನಿಮಿಷ ಹೊರಗಡೆ ನಿಂತಿದ್ದೆ. ಅಷ್ಟರೊಳಗೆ ನನ್ನ ಜೊತೆ ಬಂದಿದ್ದು ನನ್ನ ಸ್ನೇಹಿತರು ಬಂದಿದ್ರು. ಅವ್ರನ್ನ ಕರೆದ್ರು. ಏಯ್ ಬರಪ್ಪ, ಕೂತ್ಕೋ ಇಲ್ಲಿ ಅಂತ. ಅವನಿಗೆ ತಾಳ್ಮೆ ಇಲ್ಲ, ಬಿಡು, ಅವನು ಹೋಗಲಿ, ಅವನಿಗೆ ತಾಳ್ಮೆ ಇಲ್ಲ, ಅವನು ಹೊರಗಡೆ ಇರಲಿ ಅಂಥೇಳಿ ಪಾಪ ಅವ್ರಿಗೆ ಮಾತಾಡಿಸಿ ಕಳಿಸಿದ್ರು. ನಾನು ಒಳಗಡೆ ಹೋಗೋಣ ಅಂದ್ಕೊಂಡಾದ್ರು ಅವ್ರು ಹೊರಗಡೆ ಬಂದಾಯಿತು. ಸೀದಾ ಅವತ್ತು ಬಂದುಬಿಟ್ಟೆ. 2ನೇ ದಿವಸ ಹೋದೆ. 2ನೇ ದಿವಸನೂ ಸೇಮು. 2ನೇ ದಿವಸ ಅಂದರೆ ಒಂದು 4-5 ದಿವಸ ಗ್ಯಾಪ್ ಬಿಟ್ಟು ಮತ್ತೆ 4ನೇ ದಿವಸ ಹೋದೆ. ಕರೆದ್ರು, ಬಾ ಇಲ್ಲಿ, ಏನು ನಿನ್ನ ಹೆಸರು?
ಏನು ವ್ಯಾಪಾರ ಮಾಡ್ತೀಯಾ, ಏನು ನಿಂದು ಸ್ಟೋರಿ ಏನು ಎಲ್ಲ ಹೇಳಿದೆ ನನ್ನದೇನಿದೆ ಎಲ್ಲ ಪೂರ್ತಿ ಅವ್ರ ಎದುರುಗಡೆ ಕೂತ್ಕೊಳ್ಳೋ ಧೈರ್ಯ. ಕೆಳಗಡೆ ಕೂತ್ಕೊಂಡಿದ್ದವರು ಒಂದು ಚೇರಿತ್ತು, ಮರದ ಚೇರ್ ಮೇಲೆ ಕೂತಿದ್ರು. ಮಾತನಾಡೋಕ್ಕೆ ಧೈರ್ಯ ಇಲ್ಲ, ನಾಲ್ಗೆ ತೊದಲ್ತಾ ಇದೆ, ಹೆದರಿಕೆ. ಏನು ಹೆದರ್ಕೋಬೇಡ, ಮಾತಾಡಯ್ಯ, ಯಾಕಯ್ಯ ಹೆದರ್ಕೊಂತೀಯ, ಮಾತಾಡು. ಹಿಂಗೆ ಗುರುಗಳೇ, ನಿಮ್ಮನ್ನು ನೋಡ್ಬೇಕು ಒಂದು 4-5 ದಿವಸ ಬರ್ತಾನೆ ಇದ್ದೀನಿ, 4-5 ಸರಿ, ಇದು 4ನೇ ಸರಿ ಬರ್ತಾ ಇರೋದು. ಸ್ವಲ್ಪ ತಾಳ್ಮೆ ತಗೊಳ್ಳಯ್ಯ, ನೀನು ತಾಳ್ಮೆನೇ ಇಲ್ಲ ಯಾರ ನಿನಗೆ. ತಾಳ್ಮೆ ಇರಬೇಕು ಮನುಷ್ಯನಿಗೆ, ಯಾವತ್ತೂ ತಾಳ್ಮೆ ಇರಬೇಕು. ಆಯಿತು ಗುರುಗಳೇ, ಕಾಲಿಗೆ ನಮಸ್ಕಾರ ಮಾಡಿದೆ. ಒಂದು ಕಿತ್ಲೆಹಣ್ಣು ಕೊಟ್ಟರು, ಕಿತ್ಲೆಹಣ್ಣು ಇಸ್ಕೊಂಡು ಅವತ್ತು ಬಂದೆ, ಸೀದಾ ವಾಪಸ್ ಬಂದುಬಿಟ್ಟೆ. ಇನ್ನೊಂದು ದಿವಸ ನಮ್ಮ ಅದೇ ಇವ್ರನ್ನೇ ಕರ್ಕೊಂಡು, ಯೋಗೇಶ್ನೇ ಕರ್ಕೊಂಡು ಬರ್ರಿ ಇವತ್ತು ತೊಗೋಣ ಅಂತೇಳಿ, ನಾನು ಹೂವಿನ ವ್ಯಾಪಾರ ಎಲ್ಲ ಒಂದಷ್ಟು ಹೂ ತೊಗೊಂಡು ಸಕ್ರಾಪಟ್ಟಕ್ಕೆ ಬಂದೆ. ಅಲ್ಲಪ್ಪ ಪಾಪ ಬಾಳೆಹಣ್ಣು ವ್ಯಾಪಾರ ಮಾಡೋಣ. ಈಗ ವ್ಯಾಪಾರ ಮಾಡೋರಿಗೆ ಅವ್ರ ಜೊತೆಲಿ ಚೌಕಾಸಿ ಮಾಡೋದು ಧರ್ಮ, ಕರ್ತವ್ಯ. ಒಂದೊಂದು ಸರಿ ಮಾಡಬಾರ್ದು ಅನಿಸುತ್ತೆ, ಕೆಲವು ಸರಿ ಚೌಕಾಸಿ ಮಾಡಬೇಕು ಅನಿಸುತ್ತೆ. ಅವತ್ತೇನಾಯಿತು, ಬಾಳೆಹಣ್ಣು ತೊಗೊಂಡೆ. ಎಷ್ಟು, ಒಂದು ಚಿಪ್ ಬಾಳೆಹಣ್ಣು, ಅದು 1 kg 1.5 kg ಬರೋದಿದೆ. ತೂಕ ಇರಲಿಲ್ಲ ಆವಾಗ, ಒಂದು ಚಿಪ್ಪು ಆ ಲೆಕ್ಕಾಚಾರದಲ್ಲಿತ್ತು. ಅದೆಷ್ಟೋ ದುಡ್ಡು ಹೇಳ್ದೆ ನಾನು, ಯಾಕೆಂದರೆ ನಮ್ಮ ಪಕ್ಕ ಹಣ್ಣಿನ ಅಂಗಡಿ ಇದೆ, ನಂದು ಹೂವಿನ ಅಂಗಡಿ ಪಕ್ಕ ಹಣ್ಣಿನ ಅಂಗಡಿ. ಆ ಬೆಲೆ ಎಲ್ಲ ನನಗೆ ಗೊತ್ತಿತ್ತು. ಇವನು ಜಾಸ್ತಿ ಹೇಳಿದ್ನಲ್ಲ, ಬೇಜಾರಾಯ್ತು ನನಗೆ. ಅಲ್ಲ ಕಣೆ, ರೈಟ್ ಇರೋದು ನೋಡೋರು ಅಷ್ಟು, ಯಾಕೆ ಜಾಸ್ತಿ ತೊಗೊತೀಯಾ, ತಿನ್ನು, ಲಾಭ ತಿನ್ನು, ಎಷ್ಟು ಬೇಕು ಅಷ್ಟು ತಿನ್ನಬೇಕು, ಯಾಕೆ ಲಾಭ ತೊಗೊತೀಯಾ ರೀ. ಅವನಂದ ಅದಕ್ಕೆ, ನೋಡಿ ಸ್ವಾಮಿ, ನಿಮಗೆ ಬೇಕಾದ ಹೇಳಿ, ನನ್ನ ರೈಟ್ ಇದು, ನಾನು ಬಂಡವಾಳ ಹಾಕಿರೋದು, ಬಂಡವಾಳ ನಾನು ರೀ ಹಾಕಿರೋದು. ನಿಮಗೆ ಇಷ್ಟ ಇದ್ದರೆ ತೊಗೊಳ್ಳಿ, ಇಲ್ಲರೂ ಹೊರಡಿ, ಬಿಡಲ್ಲ. ಏನೇನೋ ಚೌಕಾಸಿ ಮಾಡಾಯಿತು. ಅವನ ಹತ್ರ ಬಾಳೆಹಣ್ಣು ತಗೊಂಡಾಯ್ತು ಸ್ವಾಮಿ, 2 ಚಿಪ್ ಬಾಳೆಹಣ್ಣು ತಗೊಂಡಾಯ್ತು, ಒಂದಷ್ಟು ಹೂವು, ನನ್ನ ಅಂಗಡಿ ಹೂವು, ಅದು ತಗೊಂಡು ಬಂದೆ, ಕೂತ್ಕೊಂಡೆ. ಒಂದು 10-11 ಗಂಟೆ ಆಗಿದೆ ಬಂದಾಗ. ಒಂದು 25-30 ಜನ ಇದ್ದರು. ಎಲ್ಲ 2-3 ಜನಕ್ಕೆ ಏನೇನೋ ಮಾತಾಡಿದ್ರು. ಪಾಪ ಅವನು ಯಾರೋ ಬಂದ, ಹಸು ಹಾಲು ಕೊಡ್ತಾಯಿಲ್ಲ ಕಣಪ್ಪ ಅಂತಂದ. ಒಂದು ಅಕ್ಕಿ ಕಾಳು ಬರೋ ಮೇಲೆ ಒಂದು ಪಾಪ ಹೆಣ್ಮಗಳಿದ್ದು ಅವ್ರ ಮನೇಲಿ, ಸ್ವಲ್ಪ ಏಜಾಗಿತ್ತು. ಒಂದು ಸ್ವಲ್ಪ ಅಕ್ಕಿ ತಂಬರಮ್ಮ ಅಂದರು. ಅಕ್ಕಿ ತಂದು ಕೊಟ್ಟರು, ಪೇಪರ್ ಒಳಗೆ ಇಟ್ಟು ಅದೇನೋ ಹಿಂಗಂದು ಕೊಟ್ಟರು. ಅವ್ನು ತೊಗೊಂಡು ಹೋದ ಪಾಪ ಪುಣ್ಯಾತ್ಮ. ಒಂದು 6-7 ಜನಕ್ಕೆ ಆದಮೇಲೆ ನನಗೆ ಕರೆದ್ರು, ಅದನ್ನೆಲ್ಲ ತೊಗೊಂಡು ಹೋದೆ. ಬಾಳೆಹಣ್ಣು ತೊಗೊಂಡೋಗಿಟ್ಟೆ. ಎಲ್ಲಿಂದ ತಂದಪ್ಪ ಬಾಳೆಹಣ್ಣು ಅಂದರು. ಸ್ವಾಮಿ ಇಲ್ಲೇ ಅಂಗಡಿಯಿಂದ ತಂದೆ. ಅಲ್ಲ ಕಣಯ್ಯ, ನೀನು ಚೌಕಾಸಿ ಮಾಡಿ ಅವನು ಬಾಯಿಗೆ ಬಂದಂತ ಅವನ ಹತ್ರ ಬೈಸ್ಕೊಂಡು ಆ ಬಾಳೆಹಣ್ಣು ತೊಗೊಂಬಂದು ನನಗೆ ಕೊಟ್ಟು ಆ ಬಾಳೆಹಣ್ಣು ನಾನು ತಿಂದು ನಾನು ಆ ಕರ್ಮ ತೀರ್ಸೋದು ಯಾವಾಗಯ್ಯ? ಇನ್ನು ಈ ಬಾಳೆಹಣ್ಣು ನನಗೆ ಬೇಡ, ಆ ಹೂವು ಬೇಡ. ಯಾಕೆಂದರೆ ಆ ಬಾಳೆಹಣ್ಣು ಜೊತೆ ಹೂ ಸೇರ್ಕೊಂಡಿದೆ, ಆ ಹೂ ಬೇಡ, ತೊಗೊಂಡೋಗು. ಇದು ನಿನ್ನ ಅಂಗಡಿ ಹೂ ಇರ್ಬೋದು, ಬೇಡ ನಿನಗೆ ಇದು ಹೂವು ಬಾಳೆಹಣ್ಣು 2 ವಾಪಸ್ ತಗೊಂಡೆ. ಅಯ್ಯದೂರಿ, ನಾನು ಅಲ್ಲಿ ಚೌಕಾಸಿ ಮಾಡಿರೋದನ್ನ ಇವ್ರು ಹೆಂಗೆ ಹೇಳ್ತಾ ಇದ್ದಾರೆ ಇಲ್ಲಿ? ರಾತ್ರೆಲ್ಲ ನಿದ್ದೆ ಬರಲಿಲ್ಲ ಕಣ್ರಿ ನನಗೆ. ರಾತ್ರಿಯಲ್ಲಿ ನಿದ್ದೆ ಮಾಡಲಿಲ್ಲ ನಾನು. ನನಗೆ ಅವಾಗ ಸುಮಾರು 22 ವರ್ಷ ಕಣ್ರಿ, 22-23 ವರ್ಷ. ನನಗೀಗ 55 ವರ್ಷ. ರಾತ್ರೆಲ್ಲ ನಿದ್ದೆ ಮಾಡಲಿಲ್ಲ. ಅಯ್ಯೋ ಇದೇನಿದು ಹಿಂಗೆ ಹೇಳ್ಬಿಟ್ರಲ್ಲ, ಇವ್ರಿಗೆ ಹೆಂಗೆ ಗೊತ್ತಾಯಿತು. ಮತ್ತೆ ಹೋದೆ, ಬಿಡಲಿಲ್ಲ ನಾನು, ಮತ್ತೆ ಹೋದೆ. ಅವತ್ತೇನು ಮಾಡಿದೆ, ಸೇಬ್ ತಗೊಂಡೆ. ಎಲ್ಲೂ ಚೌಕಾಸಿ ಮಾಡಲಿಲ್ಲ ಗುರುಳೆ, ಎಲ್ಲೂ 9 ಪೈಸೆ ಚೌಕಾಸಿ ಮಾಡಲಿಲ್ಲ. 2 kg ಸೇಬ್ ಕೊಡ್ಯಾ, ಸೇಬ್ ಕೊಟ್ಟ, ತೊಗೊಂಡೆ ಕವರಲ್ಲಿ ತೊಗೊಂಡಿಟ್ಟೆ. ಏನಯ್ಯ ಸೇಬಲ್ಲಿ ಭಸ್ಮದ ವಾಸನೆ ಬರ್ತದೆ, ವಿಭೂತಿ ವಾಸನೆ ಬರ್ತದೆ ಸೇಬಲ್ಲಿ ಅಂದರು. ಇಲ್ಲ ಗುರುಗಳೇ, ನಾನೇನು ಇವತ್ತು ಚೌಕಾಸಿ ಮಾಡಿಲ್ಲ, ಅವ್ನು ಹೇಳಿದಷ್ಟು ದುಡ್ಡು ಕೊಟ್ಟು ತಗೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ನೋಡು ವಿಭೂತಿ ವಾಸನೆ ಬರ್ತಾಯಿದೆ ನೋಡೋದಕ್ಕೆ. ಮೊನ್ನೆ ಏಸ್ಕೆ ವಾಸನೆ ಬರ್ತಾಯಿತ್ತು ಅದರಲ್ಲಿ, ನೀನು ಬಾಳೆಹಣ್ಣಲ್ಲಿ. ಕಣ್ಣಲ್ಲಿ ನೀರು ಬಂದ್ಬಿಡ್ತು ಕಣ್ರಿ, ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಯಾರು ಏಸ್ಕೆ ತಿಂತಾರೇನಪ್ಪ? ಬೇಡ, ನಿನಗಿಷ್ಟ ಅಲ್ವಾ ತಗೊಳ್ಳೋಕ್ಕೆ, ಬಿಟ್ಬಿಡು. ಅವನ ಹತ್ರ ಚೌಕಾಸಿ ಮಾಡಿಸ್ಕೊಂಡು ಅವನ ಹತ್ರ ಬೈಸ್ಕೊಂಡು ಅದನ್ನು ತೊಗೊಂಬಂದು ತಿಂದು ಆ ಕರ್ಮಕ್ಕೆ ನೀನು ತಿಂದು ನಿಂದು ಕರ್ಮ ತೀರ್ಸೋದು ಯಾವಾಗ? ನೀನು ಮತ್ತೆ ನನ್ನ ಜನ್ಮ ಹುಟ್ಟು ಬರ್ಬೇಕು. ನೀನು ಆ ಕರ್ಮ ತೀರ್ಸೋಕ್ಕೆ ಅಂತಲೇ ಬರಬೇಕಾಗತ್ತೆ. ಇಂಥ ಸುಮಾರು ಅನುಭವಗಳು. ಒಂದು ದಿವಸ ಉಪ್ಪಿಟ್ಟು ತಿಂದು ಕೇಸ್ ಹೇಳ್ತೀನಿ, ಇದು ಭಾರಿ ಚೆನ್ನಾಗಿದೆ ಉಪ್ಪಿಟ್ಟು.
ಉಪ್ಪಿಟ್ಟು ಅಂದರೆ ನನಗೆ ಭಾರಿ ಇಷ್ಟ ಅವಾಗ. ಈಗ ತಿನ್ನಲ್ಲ ಉಪ್ಪಿಟ್ಟು, ಈಗ ತಿನ್ನಲ್ಲ ಬಿಟ್ಬಿಟ್ಟೀನಿ. ಉಪ್ಪಿಟ್ಟು ಅಂದರೆ ಭಾರಿ ಇಷ್ಟ. ಹೋಟ್ಲಿಗೆ ಹೋದ್ವಿ, ಉಪ್ಪಿಟ್ಟು ಕೊಡಪ್ಪ ಅಂತ ಉಪ್ಪಿಟ್ಟು ತಗೊಂಡ್ವಿ. ಉಪ್ಪು ಅಂದರೆ ಉಪ್ಪು ಹಾಕ್ಬಿಟ್ಟೆ ಅನ್ಬಿಟ್ಟೆ. ಕರೆದೆ ಅವನಿಗೆ, ಅಲ್ಲ ಕಣೆ ರೀ ಇದೇನು ರೀ ಇದು ಉಪ್ಪು ಹಿಂಗೆ ಉಯ್ದಿಟ್ಟಿದ್ದೀರಾ, ದುಡ್ಡು ತೊಗೊಂತೀರ ಕರೆಕ್ಟಾಗಿ ಮಾಡಿಕೊಡಲ್ವ, ಬೇಡ ನೀನು ಉಪ್ಪಿಟ್ಟು ಅಂತ ಕೊಟ್ಟಿದ್ದೆ. ತಟ್ಟೆ ನೂಕ್ಬಿಟ್ಟೆ, ತಟ್ಟೆ ನೂಕಿದ್ದೆ, ಬರ್ದಾಗಿತ್ತು ನಾನು. ತಟ್ಟೆ ನೂಕ್ಬಿಟ್ಟಿದೆ. ಸಿಟ್ಟು ಅವಾಗ ರಕ್ತ. ಈಗೆಲ್ಲ ಹೊಡೆದ್ರೆ ಯಾರಾದ್ರು ಅಣ್ಣ ಒಂದು ಹೊಡ್ತಾ ಈ ಕಡೆ ಹೊಡೆಯೋಣ, ಇಲ್ಲೊಂದು ಹೊಡೆಯೋಣ, ಇಲ್ಲಿ ಹೊಡೆದ್ಮೇಲೆ ಇಲ್ಲೊಂದು ಹೊಡೆಯೋಣ ಅಂತೀವಿ. ಆವಾಗ ಆ ಥರ ಇರಲಿಲ್ಲ. ಸಿಟ್ಟು, ಕೋಪ. ತಟ್ಟೆ ನೂಕಿದೆ, ಅವ್ನು ದುಡ್ಡು ಕೊಟ್ಟಿದ್ದೆ, 5 ರೂಪಾಯಿನ 6 ರೂಪಾಯಿನ ಉಪ್ಪಿಟ್ಟು ಕೊಟ್ಟು ದುಡ್ಡು ಕೊಟ್ಟು ಸೀದಾ ಬಂದೆ. ಅವತ್ತು ಮಾರ ದಿವಸ ಇಲ್ಲಿಗೆ ಬರಬೇಕು, ಸಕ್ರಾಪಟ್ಟಣಕ್ಕೆ ಬರಬೇಕು. ನೋಡಿ ಬಂದು ಕೂತ್ಕೊಂಡ್ವಿ. ತಂದಿದ್ದು ಹೂವೆಲ್ಲ ಅವತ್ತೇನು ಹಣ್ಣು ಗಿಣ್ಣು ಏನು ತರಲಿಲ್ಲ. ಒಂದಷ್ಟು ಹೂವೇನೋ ತಂದಿದ್ದೆ ನಾನು ಅಂದಾಜು. ಹೂ ತಂದಿದ್ದೆ. ಹೂ ತಂದು ಸೇವಂತಿಗೆ ಹೂ ನೆನಪಿದೆ. ಸೇವಂತಿಗೆ ತಂದು ಇಟ್ಟು ಅಲ್ಲಿ ಲೈನು ಫೋಟೋ ಇತ್ತು ಅವ್ರ ಮನೆ ಮುಂದೆ. ಅವ್ರು ಕೂರ್ತಾರಲ್ಲ ಆ ಮೇಲ್ಗಡೆ ಲೈನು ಫೋಟೋಗಳು. ಆ ಫೋಟೋಗೆ ಹೂ ಹಾಕಬೇಕು. ಭಾರಿ ಇಷ್ಟ ಅವ್ರಿಗೆ. ನಾನೇನು ಮಾಡ್ತಾಯಿದ್ದೆ, ತಂದಿದ ತಕ್ಷಣ ಎಲ್ಲ ಹಾಕ್ಬಿಡ್ತಾಯಿದ್ದೆ. ಆಮೇಲೆ ನಾವು ತುಂಬ ಹೆಂಗೆ ಅವ್ರ ಹತ್ರ ಆಗ್ಬಿಟ್ರು ಅಂದರೆ ನನಗೆ ಅವ್ರು ಬಿಟ್ಟು ಬದುಕೋಕ್ಕಾಗದೇ ಇಲ್ಲೇನೋ. ನಾನು ಸ್ವಲ್ಪ ಭಾವಜೀವಿ ಅಂತಾರೆ ಗೊತ್ತಾ, ಆ ರೀತಿ ಅವ್ರನ್ನ ಬಿಟ್ಟು ಇರೋಕ್ಕಾಗೋದಿಲ್ವೇನೋ ಅಂತ ಆ ಮಟ್ಟಕ್ಕೆ ಹೋಗ್ಬಿಟ್ಟೆ ನಾನು. ಉಪ್ಪಿಟ್ಟು ಕೇಸ್ ಮುಗ್ದಿಲ್ಲ. ಬಂದೆ, ಕೂತ್ಕೊಂಡೆ. ತಿನ್ನ ಅನ್ನನೆಲ್ಲ ಒದಿತಾ ಕಣ್ರಿ ಅವನು. ತಿನ್ನ ಅನ್ನಕ್ಕೆಲ್ಲ ಒದಿತಾನೆ. ಎಲ್ಲಮ್ಮ ಉಪ್ಪಿಟ್ಟು ನನಗೊಂದು ಸ್ವಲ್ಪ ಇಟ್ಟಿದ್ದಲ್ಲ ತಾಂಬರಮ್ಮ ಇಲ್ಲಿ ಅಂದರು. ಅಯ್ಯೋ ದೇವ್ರೇ ಭಗವಂತ. ಆ ಫೋಟೋ ದಿನಗಡೆ ಒಂದು ಪೇಪರು ಎಲ್ಲೆಲ್ಲಿ ಕಟ್ಟಿ ಇಷ್ಟು ಉಪ್ಪಿಟ್ಟಿಟ್ಟಿದ್ದ ಅಮ್ಮ. ಸತ್ಯ ರೀ. ಫೋಟೋ ಹಿಂದ್ಗಡೆ ಅವ್ರಿಗೆ ತಿನ್ನಕ್ಕೆ ಇಟ್ಕೊಂಡಿದ್ದು ಉಪ್ಪಿಟ್ಟದು. ಉಪ್ಪಿಟ್ಟು ತಾಂಬರಮ್ಮ, ಅದು ಅಲ್ಲಿ ಫೋಟೋ ಹಿಂದ್ಗಡೆ ಇದೆ ನೋಡಮ್ಮ, ತಗೋ ತಿನ್ನು. ಅವ್ರ ಎದುರುಗಡೆ ಕೂರ್ಸೊಂದು ತಿನ್ಸಿದ್ರು ಕಣ್ರಿ ನನಗೆ ಉಪ್ಪಿಟ್ಟು. ಇದು ಹೆಂಗ್ರಿ ಇದು? ಎಲ್ಲ ಅನುಭವಗಳು, ಸುಮಾರು ಅನುಭವಗಳು. ಕನಸಿನಲ್ಲಿ ಬರೋದು, ಕನಸಿನಲ್ಲಿ ಬಂದು ಹೇಳೋದು. ಅವಾಗ ಒಂದು ಸ್ವಲ್ಪ ಗರ್ವ, ದುರಾಂಕಾರ. ಏನು ಗುರುಗಳು, ನಾವು ಬರೋದಕ್ಕೆ ಗುರುಗಳು, ನಾವಿರೋದಕ್ಕೆ ಗುರುಗಳು. ಈ ಥರ ಸ್ವಲ್ಪ ದುರಾಂಕಾರ ಸ್ಟಾರ್ಟ್ ಆಯ್ತು ಒಂದು ಸ್ವಲ್ಪ ದಿವಸ ನನಗೆ. ಈಗ ತುಂಬ ಕ್ಲೋಸ್ ಆಗಿಬಿಡ್ತಾರಲ್ಲ ಸರ್, ಈಗ ತುಂಬ ಕ್ಲೋಸ್ ಆದರೆ ನಿಮ್ಮ ಹತ್ರ ಸಲಿಗೆ ನನಗೆ ಬೆಳೆಯುತ್ತೆ. ನಿಮ್ಮ ಹತ್ರ ಕ್ಲೋಸ್ ಆದರೆ ಸಲಿಗೆ ಬೆಳೆಯುತ್ತೆ. ಸಲಿಗೆ ಬೆಳೆದಾಗ ನಿಮ್ಮ ಹತ್ರ ಹೇಗಿರ್ಬೇಕು ಆಗಿರ್ಬೇಕು ನಾನು. ನಿಮ್ಮ ಹತ್ರ ಹೇಗಿರಬೇಕು ಹಾಗಿರ್ಬೇಕು ನಾನು. ನಿಮ್ಮ ಹೆಗಲ ಮೇಲೆ ಕೂತ್ಕೋಬೋದು ಅಷ್ಟೇ. ತಲೆ ಮೇಲೆ ಕೂತ್ಕೋಬೋದು, ತಲೆ ಮೇಲೆ ಕೂತ್ಕೊಂಡು ಕಿವಿ ಕೈ ಹಾಕ್ಬಾರ್ದು. ಆ ರೀತಿ ಆಗ್ಬಿಡ್ತು. ಬಾರ ಮಾರ ಗುರುಗಳು, ನಾವು ಇದ್ರೇ ಗುರುಗಳು ಹಂಗೆ ಹಿಂಗೆ ಅಂತೇಳಿ ಸ್ವಲ್ಪ ದುರಾಂಕಾರ ಸ್ಟಾರ್ಟ್ ಆಯಿತು. 2 ವರ್ಷ ಸರ್, 2 ವರ್ಷ ಕಷ್ಟಪಟ್ಬಿಟ್ಟೆ. ಅಲ್ಲಿಗೆ ಹೋಗಲಿಲ್ಲ, ಗುರುಗಳ ಹತ್ರ ಹೋಗಲಿಲ್ಲ. 2 ವರ್ಷ ಸತತವಾಗಿ ಕಷ್ಟಪಟ್ಬಿಟ್ಟೆ. ಅಂದರೆ ಈ ರೀತಿ ಕಷ್ಟ ಅಲ್ಲ ಅದು, ಇದಕ್ಕೂ ಕಷ್ಟ ಆಗ್ಬಿಡ್ತು. ಮನೆಯಲ್ಲಿ ಮಗು ಹುಟ್ಟಿದೆ, ಅದಕ್ಕೆ ಸಿರ್ಲೆ ಥರಕ್ಕೆ ದುಡ್ಡಿಲ್ಲ ಸರ್. 60 ರೂಪಾಯಿ ಡಬ್ಬ, ಅದು ಹಾಲಲ್ಲಿ ಹಾಕೊಂಡು ಕುಡಿಸ್ಬೇಕು. ಆ ಥರ ದುಡ್ಡಿಲ್ಲ. ಬರಗಾಲ. ಜವಾಬ್ ತುಂಬ ದುಡ್ಡಿರೋದು ಯಾವಾಗ ನೋಡೋರು ಈ ಥರ ಆಗ್ಬಿಡ್ತಲ್ಲ ಸರ್ ನನ್ನ ಪರಿಸ್ಥಿತಿ. 1 ವರ್ಷ 2 ವರ್ಷ ಕಷ್ಟಪಟ್ಬಿಟ್ಟೆ. ಆಮೇಲೆ ಎಲ್ಲೋ ನನಗೆ ಮನಸ್ಸಿಗೆ ಒಂದು ಸರಿ ಹೋಗೋಣ ಗುರುಗಳ ಹತ್ರ, ಸರಿ ಹೋಗೋಣ, ಯಾಕೋ ಏನು ಹಿಂಗೆ ಆಗ್ತಾಯಿದೆಯಲ್ಲ. ಅಲ್ಲೆಲ್ಲ ಯಾವುದ್ಯಾವ ದೇವ್ರ ಮೈ ಮೇಲೆ ಬಂತು, ಅದು ಬಂತು, ಇದು ಬಂತು, ಓದ್ವಿ. ಅವೆಲ್ಲ ನಮಗೇನು ಉಪಯೋಗ ಆಗಲಿಲ್ಲ. ಆದರೆ ನಮಗೆ ಹೇಗೆ ಅಂದರೆ, ಒಂದು ಸರಿ ಹೋಗಿ ಗುರುಗಳ ದರ್ಶನ ಮಾಡಿಬರೋಣ ಅಂಥೇಳಿ ಹೋದಾಗ ಒಂದು 4 ಗಂಟೆ ತನಕ ನನಗೆ ಕರೀಲಿಲ್ಲ. ಬೆಳಗ್ಗೆ ಹೋಗಿದ್ದೆ ನಾನು. ಒಂದು 4 ಗಂಟೆ ತನಕ, ಸಂಜೆ 4 ಗಂಟೆ ತನಕ ನಾನು ಕೂತ್ಬಿಟ್ಟೆ. ಇವತ್ತು ಹೋಗೋದೇ ಬೇಡ, ಇವತ್ತು ಏನಾರು ಇರಲಿ ತೀರ್ಮಾನ ಮಾಡ್ಕೊಂಡು ಹೋಗ್ಬೇಕು, ತುಂಬ ಕಷ್ಟ ಆಗಿದೆ ನನಗೆ ಅಂತ. ಕೂರಿಸ್ಕೊಂಡು 4 ಗಂಟೆ 4:15 ಆಗಿತ್ತು. ಒಂದು ಸರಿ ಹೋದರು. ಹೋಗ್ಬೇಕಾರೆ ಅವ್ರ ಪಂಚನೇ ಇದು ಟವಲ್ ಬಿಚ್ಚೋಯ್ತು. ಟವಲ್ ಬಿಚ್ಚೋದ್ರೆ ಹಂಗೆ ನಡ್ಕೊಂಡೆ ಹೋಗ್ಬಿಟ್ರು.
ನಡ್ಕೊಂಡೇ ಹೋದ್ರು. ಕಡೆ ಒಂದು ಮನೆ ಇದೆ ಕಣ್ರಿ, ಆ ಮನೇಲಿ ಹೋಗಿ ಆ ರೊಟ್ಟೆಲ್ಲ ಹಾಸಿದ್ರಲ್ಲಿ ಇಟ್ಗೆ ಇಟ್ಕೊಂಡ್ರಿ, ಇಟ್ಗೆ ತಲೆಗೆ, ತಲೆ ದಿಂಬು ಇಟ್ಗೆ, ಆ ರೊಟ್ಟೆ ಮೇಲೆ ಮಲ್ಕೊಂಡ್ರು. ನೋಡಿಕೊಂಡು ಮತ್ತೆ ಬಂದು ಕೂತ್ಕೊಂಡೆ ನಾನು. ಮತ್ತೇನಾದ್ರು ಆಗಲಿ ಗುರುಗಳನ್ನ ಮಾತಾಡ್ಸ್ಕೊಂಡು ಹೋಗಿ ಭೇಟಿಯಾಗಿ ಹೋಗ್ಬೇಕು, ಮಾತಾಡ್ಸ್ಕೊಂಡೇ ಹೋಗ್ಬೇಕು. ಕೊನೆ ಮತ್ತೆ ಬಂದರು. ಒಂದು ಗಂಟೆ ಒಂದೂವರೆ ಗಂಟೆ ಆಗಿತ್ತು. ಮತ್ತೆ ಬಂದರು. ಸಂಜೆ 6 ಗಂಟೆ ಆಗಿಬಿಟ್ಟಿದೆ. ಹೊಟ್ಟೆ ಹಸಿತದೆ, ಏನು ತಿಂದಿಲ್ಲ ನಾನು. ಬಂದರು. ಬಾಯಿಲಿ ಅಂದರು, ಮರೆ ಇಲ್ಲಿ ಅಯ್ಯ ಅಂತ ಮಾತಾಡ್ಸ್ತೀನಿ. ಮರೆ ಇಲ್ಲಿ ಅಹಂಕಾರ ಒಳ್ಳೆಯದಲ್ಲ. ನೀನೇನು ಹುಡುಗ, ಮದುವೆ ಮಾಡ್ಕೊಂಡಿದ್ಯಾ, ಸಣ್ಣದೊಂದು ಪಾಪು ಇದೆ, ಅವಕ್ಕೆಲ್ಲ ಜೀವನ ಕೊಡಬೇಕು. ಅಹಂಕಾರ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಒಳ್ಳೆ ತಂದಲ್ಲಿ ಬದುಕಬೇಕು ಅಂಥೇಳಿ ಒಳಗಡೆ ಹೋಗಿ ಒಂದು ಮುಡಿಯಷ್ಟು ಹಿಂಗೆ ಕೈಯಲ್ಲಿ ಚಿಲ್ಲರೆ ಕಾಸು, 1 ರೂಪಾಯಿ 2 ರೂಪಾಯಿ ನೋಟು, ಅವಾಗ 5 ರೂಪಾಯಿ ರೇರ್, ಇಷ್ಟು ತಂದು ಕೊಟ್ಟರು. ಒಂದು ದಿಡಿ ಕೈಗೆ ಕೊಟ್ಟರು, ಇದು ಇಟ್ಕೊಂಡು ಹೋಗಪ್ಪ ಚೆನ್ನಾಗಾಗುತ್ತೆ. ತೊಗೊಂಡು ಹೋದೆ ಗುರುಳೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.